press the bell icon on the YouTube app and never miss another update. बच्चों, आज हम पूरक वचन पाठ के बारे में जानकारी प्राप्त करेंगे। आप जानते हैं बच्चों, आपकी किताब में कुल मिलकर 6 पूरक वचन हैं। उनमें से हम 3 पूरक वचन देख चुके हैं। अब देखेंगे पूरक वचन बिल्ली चली प्रयाग नहाने। बिल्ली चली प्रयाग नहाने देखेंगे बच्चों। पहले मैं इस कविता को पढ़ती हूँ, ध्यान से सुनिए तथा देखिए। पेज नंबर 57 है, पेज नंबर 57। पूरक वाचन। मिली कहीं से कोई माला, लेकर उसे कंठ में डाला। बदन पर राख लगाकर बिल्ली चली प्रयाग नहाने। मिली कहीं से कोई माला, लेकर उसे कंठ में डाला। बदन पर राख लगाकर बिल्ली चली प्रयाग नहाने। चूहों से बोली, हे प्यारो, पाप किए मैंने हजारों। ईश्वर का जप करके नाम छोड़ दिया चूहे खाने का काम। चूहों से बोली, हे प्यारो, पाप किए मैंने हजारों। ईश्वर का जप करके नाम छोड़ दिया चूहे खाने का काम। अब तुम चलो मेरे साथ, नहाकर प्रयाग में लौटेंगे साथ। चूहे छोड़कर सोच विचार, चलने लगे होकर तैयार। अब तुम चलो मेरे साथ, नहाकर प्रयाग में लौटेंगे साथ। चूहे छोड़कर सोच विचार, चलने लगे होकर तैयार। बिल्ली ने चूहों को खा लिया, भरपेट खाकर आराम लिया। अजी, शत्रु को मित्र ना मानो, उनका कहना कभी ना मानो। बिल्ली ने चूहों को खा लिया, भरपेट खाकर आराम लिया। अजी, शत्रु को मित्र ना मानो, उनका कहना कभी ना मानो। देखेंगे बच्चों, बिल्ली चली प्रयाग नहाने। बिल्ली बेक्कु। प्रयाग। प्रयाग पुण्य नदिಗಳ ಸಂಗಮ। पुण्य नदिಗಳ ಸಂಗಮ। नहना स्नान। देखेंगे बच्चों, इस कविता में प्रयाग यह एक नया शब्द है। यहाँ पर प्रयाग ಅನ್ನೋದು ಇಲ್ಲಿ ಒಂದು ಹೊಸ ಶಬ್ದ ನಿಮಗೆ। ಏನು ಪ್ರಯಾಗ ಅಂದರೆ ಪುಣ್ಯ ನದಿಗಳ ಸಂಗಮ। ಬೆಕ್ಕು ಎಲ್ಲಿಗೆ ಹೊರಡ್ತಾ ಇದೆ? ಒಂದು ಪುಣ್ಯ ನದಿಗಳ ಸಂಗಮ ಆಗ್ತಕ್ಕಂಥ ಪ್ರಯಾಗ ಅನ್ನುವ ಸ್ಥಳಕ್ಕೆ, ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದೆ। ಯಾವುದು? ಬೆಕ್ಕು। ಬೆಕ್ಕು ಎಲ್ಲಿಗೆ ಹೋಗ್ತಿದೆ? ಬಿಲ್ಲಿ ಚಲಿ ಪ್ರಯಾಗ್ ನಹಾನೆ। ನಿಮಗೆ ಗೊತ್ತಿದೆ, ಹಿಂದೂ ಧರ್ಮದ ಪ್ರಕಾರ ಸಾಮಾನ್ಯವಾಗಿ ಒಂದು ಮಾತಿದೆ, ಗಂಗಾ ಸ್ನಾನ ತುಂಗಾ ಪಾನ ಅಂತ ಕೇಳಿದಿರಲ್ವಾ? ಗಂಗಾ ಸ್ನಾನ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು, ತುಂಗಾ ಪಾನ ಅಂದರೆ ತುಂಗಾ ನದಿಯ ನೀರನ್ನು ಕುಡಿಬೇಕು। ಏನಕ್ಕೆ ಹೇಳಿರ್ಬೋದು ಈ ಮಾತನ್ನು? ಸಾಕಷ್ಟು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಹಿರಿಯರು ಹೇಳಿದ್ದಾರೆ, ಒಂದು ನಂಬಿಕೆಯ ಆಧಾರದ ಮೇಲೆ ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ। ಏನಕ್ಕೆ ಹೇಳ್ತಾರೆ ಆ ರೀತಿ ಗಂಗಾ ಸ್ನಾನ ತುಂಗಾಪಾನ ಅಂತೇಳಿ? ಯಾಕೆ ಹೇಳ್ತಾರೆ ಅಂದರೆ, ನದಿಗಳನ್ನು ನಾವು ದೇವಾನುದೇವತೆಗಳಿಗೆ ಹೋಲಿಕೆ ಮಾಡ್ತೀವಿ, ಹೌದಲ್ವಾ? ಹಿಂದೂ ಧರ್ಮದ ಪ್ರಕಾರ ದೇವಾನುದೇವತೆಗಳಿಗೆ ನದಿಗಳನ್ನು ಹೋಲಿಕೆ ಮಾಡ್ತೀವಿ। ಜೊತೆಗೆ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ದೈಹಿಕವಾಗಿ ಪಾಪಕರ್ಮಗಳನ್ನು ನಾವೇನು ಮಾಡಿರ್ತೀವಿ ಅದು ಕಳೆದು ಹೋಗುತ್ತೆ, ತೊಡೆದು ಹೋಗುತ್ತೆ, ಅಥವಾ ನಾವು ಕರ್ಮ ಪಾಪಗಳಿಂದ ವಿಮೋಚನೆಯನ್ನು ಪಡಿಬಹುದು ಅನ್ನೋ ಒಂದು ಅರ್ಥದಲ್ಲಿ ಹೇಳಿರ್ಬೋದು। ತದನಂತರ ತುಂಗೆಯ ನೀರನ್ನು ಕುಡಿಬೇಕು ಅಂತ ಯಾಕೆ ಹೇಳಿದ್ದಾರೆ? ದೈಹಿಕವಾಗಿ ನಾವು ಪರಿಶುದ್ಧರಾದರೆ ಸಾಲದು, ಆಂತರಿಕವಾಗೂ ಸಹ ನಾವೇನಾಗಬೇಕು? ಪರಿಶುದ್ಧತೆಯನ್ನು ಪಡಿಬೇಕು। ಹಾಗಾಗಿ ಗಂಗಾ ಸ್ನಾನ ತುಂಗಾಪಾನ ಅಂತ ಹಿರಿಯರು ಹೇಳಿದ್ದಾರೆ। ಅವರವರ ನಂಬಿಕೆಗೆ ಬಿಟ್ಟದ್ದು ಅಲ್ವಾ?
ಇಲ್ಲಿ ಪ್ರಯಾಗ್ ಅನ್ನೋ ಸ್ಥಳವನ್ನು ನಾವು ತಗೊಂಡ್ರೆ ಪುಣ್ಯ ನದಿಗಳ ಸಂಗಮ ಅಂತೇಳಿ ಹೇಳ್ತೀವಿ. 5 ಪ್ರಯಾಗ ಸ್ಥಳಗಳಿವೆ. ಪಂಚ ಪ್ರಯಾಗ ಅಂತ ಹೇಳ್ಬಿಟ್ಟು ಅದನ್ನು ಕರೀತಾರೆ. ದೇखेंगे पंच प्रयाग. पंच प्रयाग विष्णु प्रयाग, यहाँ पर धौली गंगा और अलकानंद नदियों का संगम है. नंद प्रयाग, यहाँ पर अलकानंद और मंदाकिनी नदियों का संगम है. कर्ण प्रयाग, यहाँ पर अलकानंद पिंडर नदी अलकानंद पिंडर नदी का संगम है. रुद्र प्रयाग, मंदाकिनी और अलकानंद नदियों का संगम है. अलकानंद. देवप्रयाग, भागीरथी गंगा और अलकानंद नदियों का संगम है. यहाँ पर 5 ಪ್ರಯಾಗ है. 5 ಪ್ರಯಾಗಗಳನ್ನು ನಾವು ನೋಡ್ಬೋದು. ಒಂದು ವಿಷ್ಣು ಪ್ರಯಾಗ್, ಅಲ್ಲಿ ಧೌಲಿ ಗಂಗಾ ಮತ್ತು ಅಲಕಾನಂದ ನದಿಗಳ ಸಂಗಮ ಆಗುತ್ತೆ. ಅಂದರೆ ಇಲ್ಲಿ 2 ನದಿಗಳ ಸಂಗಮ ಆಗುತ್ತೆ. नंद प्रयाग, यहाँ पर अलकानंद तथा मंदाकिनी नदियों का संगम होता है. ಇಲ್ಲಿ ಸಾಮಾನ್ಯವಾಗಿ ನಂದ ಪ್ರಯಾಗ್ನಲ್ಲಿ ಅಲಕಾನಂದ ಮತ್ತು ಮಂದಾಕಿನಿ ನದಿಗಳ ಸಂಗಮವ ಆಗುತ್ತೆ. ಕರ್ಣ ಪ್ರಯಾಗ್, ಇಲ್ಲಿ ಅಲಕಾನಂದ ಮತ್ತು ಪಿಂಡರ್ ನದಿಗಳ ಸಂಗಮವಾಗುತ್ತೆ. ರುದ್ರ ಪ್ರಯಾಗ್ನಲ್ಲಿ ಮಂದಾಕಿನಿ ಮತ್ತು ಅಲಕಾನಂದ ನದಿಗಳ ಸಂಗಮ ಆಗುತ್ತೆ. ಇನ್ನು ದೇವಪ್ರಯಾಗ್ನಲ್ಲಿ ಭಾಗೀರಥಿ, ಗಂಗೆ ಮತ್ತು ನದಿಗಳ ಸಂಗಮ ಆಗುತ್ತೆ. ದೇವಪ್ರಯಾಗ್ನಲ್ಲಿ ಭಾಗೀರಥಿ, ಗಂಗಾ ಮತ್ತು ಅಲಕಾನಂದ ನದಿಗಳ ಸಂಗಮವಾಗುತ್ತೆ. ಅಂದರೆ ನೀವು ಇಲ್ಲಿ ನೋಡ್ತಾ ಇರತಕ್ಕಂಥ ಪ್ರಯಾಗಗಳು ಪಂಚಪ್ರಯಾಗ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಬಿಲ್ಲಿ ಚಲಿ ಪ್ರಯಾಗ್ ನಹನೆ ಅಂತ ಇದೆಲ್ಲ, ಹಾಗಾಗಿ ನಿಮಗೆ ಪ್ರಯಾಗ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಿದೆ. ನದಿಗಳ ಸಂಗಮ ಆಗ್ತಕ್ಕಂಥ ಸ್ಥಳಗಳನ್ನು ನಾವು ಸಾಮಾನ್ಯವಾಗಿ ಪುಣ್ಯಕ್ಷೇತ್ರಗಳು ಅಂತ ಕರಿತೀವಿ, ತೀರ್ಥಕ್ಷೇತ್ರಗಳು ಅಂತೇಳಿ ಕರಿತೀವಿ. ಅಂದರೆ ಜೀವನದಲ್ಲಿ ಒಮ್ಮೆ ಆದರೂ ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು, ಗಂಗೆಯಲ್ಲಿ ಸ್ನಾನ ಮಾಡಬೇಕು, ತುಂಗಪಾನವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶುಚಿತ್ವವನ್ನು ಪಡೀಲಿಕ್ಕೆ ಇರ್ತಕ್ಕಂಥ ಒಂದು ನಂಬಿಕೆ. ಮೋಕ್ಷಕ್ಕೆ ದಾರಿ ಸಿಗುತ್ತೆ ಅಂತ ಕೆಲವರು ಸಹ ಅದನ್ನು ಹೇಳ್ತಾರೆ. ಪಾಪಕರ್ಮಗಳಿಂದ ಬಿಡುಗಡೆ ಹೊಂದಿದರೆ ಮೋಕ್ಷಕ್ಕೆ ದಾರಿ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಎಲ್ಲವೂ ಕೂಡ ಅವರವರ ನಂಬಿಕೆಗೆ ಬಿಟ್ಟದ್ದು. ನೋಡೋಣಂತೆ ಮಕ್ಕಳೇ. ದೇखेंगे बच्चों, मिली कहीं से कोई माला, मिली कहीं से कोई माला, लेकर उसे कंठ में डाला, बदन पर राख लगाकर बिल्ली चली प्रयाग नहाने. यहाँ पर बिल्ली
प्रयाग में नहाने के लिए तैयार होने लगी है। देखेंगे अब। बिल्ली चली प्रयाग नहाने। मिली कहीं से कोई माला, यहाँ पर माला जप माले अथवा जपमणि माले, जपमणि माले। कंठ ಕೊರಳು, ಕಂಠ ಕೊರಳು। ಬದನ್ ದೇಹ ಅಥವಾ ಶರೀರ, ದೇಹ ಅಥವಾ ಶರೀರ। ರಾಕ್ ವಿಭೂತಿ ಭಸ್ಮ ಅಂತ ಹೇಳ್ತೀವಲ್ಲ, ವಿಭೂತಿ भस्म। देखेंगे बच्चों। मिली कहीं से कोई माला, लेकर उसे कंठ में डाला, बदन पर राख लगाकर बिल्ली चली प्रयाग नहाने। मिली कहीं से कोई माला, बिल्ली को कहीं से एक माला मिली है। लेकर उसे कंठ में डाला, उस माला को अपने कंठ में डाला। बदन पर राख लगाकर, तथा अपने बदन पर राख लगाकर बिल्ली चली प्रयाग नहाने। बिल्ली प्रयाग में नहाने के लिए, अपने पापों को मिटाने के लिए चली है। कहाँ चली है? बिल्ली प्रयाग चली है। मिली कहीं से कोई माला, लेकर उसे कंठ में डाला, बदन पर राख लगाकर बिल्ली चली प्रयाग नहाने। बिल्ली को कहीं से एक माला मिली, उस माला को अपने कंठ में डाला, तथा बदन पर राख लगाकर बिल्ली चली प्रयाग नहाने। अपने पापों को मिटाने के लिए बिल्ली चली है प्रयाग में नहाने के लिए। मिली कहीं से कोई माला, ಬೆಕ್ಕಿಗೆ ಎಲ್ಲಿಂದಲೋ ಒಂದು ಜಪಮಣಿ ಮಾಲೆ ಸಿಕ್ಕಿದೆ। ಇಲ್ಲಿ ಮಾಲಾ ಜಪಮಣಿ ಮಾಲೆ, ಅದು ರುದ್ರಾಕ್ಷಿ ಮಾಲೆಗಳಾದರೂ ಆಗಿರ್ಬೋದು ಅಥವಾ ಸ್ಫಟಿಕ ಮಣಿ ಅಂತ ಹೇಳ್ತಾರೆ, ಸ್ಫಟಿಕ ಮಣಿ ಅಂತ, ಆ ಸ್ಫಟಿಕ ಮಣಿಯ ಹಾರವಾದರೂ ಆಗಿರ್ಬೋದು। ರುದ್ರಾಕ್ಷಿ ಮಾಲೆ ಆಗಲಿ ಅಥವಾ ಸ್ಫಟಿಕ ಮಣಿ ಮಾಲೆ ಆಗಲಿ, ಸಾಮಾನ್ಯವಾಗಿ ಮನೆಯಲ್ಲಿ ಹಿರಿಯರಿದ್ದರೆ ಏನು ಮಾಡ್ತಾರೆ? ಜಪ ಮಾಡ್ತಾರೆ, ನೀವು ನೋಡಿರ್ಬೋದು, ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ। ಆ ಪ್ರತಿಯೊಂದು ರುದ್ರಾಕ್ಷಿಯ ಆ ಸರದಲ್ಲಿ ಬರ್ತಕ್ಕಂಥ ರುದ್ರಾಕ್ಷಿಗಳನ್ನು ಅವರು ಟರ್ನ್ ಮಾಡ್ತಾ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ಹೋಗ್ತಾರೆ। ದೇವರ ನಾಮ ಜಪಿಸೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ಆ ರೀತಿ ಮಾಡ್ತಾರೆ। ಮಿಲಿ ಕಹಿಸೆ ಕೋಯಿ ಮಾಲಾ, ಆ ರೀತಿಯ ಜಪಮಣಿ ಮಾಲೆ ಯಾರಿಗೆ ಸಿಕ್ಕಿದೆ? ಇಲ್ಲಿ ಬೆಕ್ಕಿಗೆ ಸಿಕ್ಕಿದೆ। ಲೇಕರ್ ಉಸೆ ಕಂಠಮೆ ಡಾಲ, ಎಲ್ಲಿಂದಲೋ ಸಿಕ್ಕಿರ್ತಕ್ಕಂಥ ಜಪಮಣಿ ಮಾಲೆ ತೊಗೊಂಬಂದು ಏನು ಮಾಡ್ತು? ಕೊರಳಲ್ಲಿ ಹಾಕ್ಕೊಳ್ತು। ಯಾವುದು? ಬೆಕ್ಕು। ಬದನ್ ಪರ್ ರಾಕ್ ಲಗಾಕರ್, ವಿಭೂತಿ ಭಸ್ಮ ಅಂತ ಹೇಳ್ತೀವಲ್ವ, ವಿಭೂತಿ ಮತ್ತು ಭಸ್ಮ, ಸಾಮಾನ್ಯವಾಗಿ ನಾವು ಅದನ್ನು ತುಂಬ ಪ್ರಾಶಸ್ತ್ಯ ಕೊಡ್ತೀವಲ್ವ, ವಿಭೂತಿಯನ್ನು ಧಾರಣೆ ಮಾಡ್ತೀವಿ ನಾವು, ಹೌದಲ್ವಾ? ಅದನ್ನು ತ್ರಿಮೂರ್ತಿಗಳ ಆಕಾರಕ್ಕೆ ಹೋಲಿಸ್ತೀವಿ, ಅಂದರೆ ತ್ರಿಮೂರ್ತಿಗಳ ಸಮಕ್ಕೆ ನಾವು ಅದನ್ನು ಹೋಲಿಸ್ತೀವಿ। ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ಧಾರಣೆ ಮಾಡ್ತೀವಿ ನಾವು। ವಿಭೂತಿಯನ್ನು ಹಣೆಯ ಮೇಲೆ ಧಾರಣೆ ಮಾಡ್ತೀವಿ, ಹೌದಲ್ವಾ? ಕೊರಳ ಪಟ್ಟಿಗೆಯಲ್ಲಿ ಧಾರಣೆ ಮಾಡ್ತೀವಿ। ಹಾಗೆ ಇಲ್ಲಿ ಬೆಕ್ಕು ಏನು ಮಾಡ್ತು? ಎಲ್ಲಿಂದಲೋ ಒಂದು ಜಪಮಣಿ ಮಾಲೆ ತೊಗೊಂಬಂತು, ಅದನ್ನು ಕೊರಳಲ್ಲಿ ಹಾಕ್ಕೊಳ್ತು, ಜೊತೆಗೆ ವಿಭೂತಿ ಭಸ್ಮವನ್ನು ಮೈಗೆಲ್ಲ ಹಚ್ಕೊಳ್ತು। ಬಿಲ್ಲಿ ಚಲಿ ಪ್ರಯಾಗ್ ನಹನೆ, ಆ ರೀತಿ ಹಚ್ಕೊಂಡು ಹಾರ ಹಾಕ್ಕೊಂಡು ಎಲ್ಲಿಗೆ ಹೊರಡುತ್ತದು? ಪ್ರಯಾಗ ಅನ್ನೋ ಸ್ಥಳಕ್ಕೆ ಹೊರಡಿತು। ನೋಡಿದ್ರಲ್ಲ ನೀವು, ನದಿಗಳ ಸಂಗಮ ಎಲ್ಲೆಲ್ಲಿದೆ ಅಂತೇಳ್ಬಿಟ್ಟು, ನದಿಗಳ ಸಂಗಮ ಆಗ್ತಕ್ಕಂಥ ಸ್ಥಳವನ್ನು ನಾವು ಪುಣ್ಯ ಸ್ಥಳಗಳು ಅಂತೇಳಿ ಕರಿತೀವಿ। ಹಾಗಾಗಿ ಈ ಬೆಕ್ಕು ಎಲ್ಲಿಗೆ ಹೊರಡ್ತಾ ಇದೆ ಈಗ? ತನ್ನ ಪಾಪಕರ್ಮವನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ತನ್ನ ಪಾಪಕರ್ಮದಿಂದ ವಿಮುಕ್ತಿ ಹೊಂದೋದಕ್ಕೆ ಅದು ಎಲ್ಲಿಗೆ ಹೊರಡ್ತಾ ಇದೆ? ಪ್ರಯಾಗಗೆ ಹೊರಡ್ತಾ ಇದೆ। ಎಲ್ಲಿಂದಲೂ ಒಂದು ಜಪಮಣಿ ಮಾಲೆ ತೊಗೊಂಬಂತು, ತನ್ನ ಕೊರಳಲ್ಲಿ ಹಾಕ್ಕೊಳ್ತು, ಜೊತೆಗೆ ವಿಭೂತಿ ಭಸ್ಮವನ್ನು ದೇಹದ ತುಂಬೆಲ್ಲ ಬಳ್ಕೊಳ್ತು, ಹಚ್ಕೊಳ್ತು, ಜೊತೆಗೆ ಎಲ್ಲಿಗೆ ಹೊರಡುತ್ತದು? ಪ್ರಯಾಗ ಅನ್ನೋ ಸ್ಥಳಕ್ಕೆ ಹೊರಡ್ತು। चूहों से बोली, हे प्यारो, पाप किए मैंने हजारों, ईश्वर का जप करके नाम छोड़ दिया चूहे खाने का काम।
ಚೂಹೆ ಇಲಿಗಳು. ಚೂಹೆ ಇಲಿಗಳು. ಬೆಕ್ಕಿನ ಆಹಾರ ಏನು? ಇಲಿಗಳು. ಪಾಪ, ಪಾಪ ಕರ್ಮ ಅಂತ ಹೇಳ್ತೀವಲ್ವಾ, ಪಾಪ ಕರ್ಮ. ಜಪ ಅಂದರೆ ಇಲ್ಲಿ ನಾಮಸ್ಮರಣೆ, ದೇವರ ನಾಮಸ್ಮರಣೆ. ನಾಮಸ್ಮರಣೆ. ಛೋಡ್ ಅಂದರೆ ಬಿಡು, छोड़ अंद्रे बिडु. चूहों से बोली हे प्यारो, बिल्ली जाने से पहले चूहों से बोली हे प्यारो, पाप किए मैंने हजारों, ये प्यारो मैंने हजारों की संख्या में पाप किए हूँ. ईश्वर का जप करके नाम, ईश्वर का जप करके मैंने चूहे खाने का काम छोड़ दिया है. इस तरह बिल्ली चूहे से बोली. चूहों से बोली है प्यारो. ಆ ಬೆಕ್ಕು ಕೊರಳಲ್ಲಿ ಜಪಮಣೆ ಮಾಲೆ ಹಾಕ್ಕೊಳ್ತು, ವಿಭೂತಿ ಭಸ್ಮವನ್ನು ತನ್ನ ದೇಹಕ್ಕೆ ಧರಿಸ್ಕೊಳ್ತು. ಎಲ್ಲಿಗೆ ಹೊರಡ್ತು? ಪ್ರಯಾಗನ ಪುಣ್ಯಕ್ಷೇತ್ರಕ್ಕೆ ಹೊರಡ್ತು. ಆದರೆ ಹೊರಡೋದಕ್ಕಿಂತ ಮುಂಚೆ ಏನು ಮಾಡುತ್ತೆ? ಚೂಹೋನ್ ಸೆ ಬೋಲಿ, ಇಲಿಗಳಿಗೆ ಹೇಳುತ್ತೆ, ಹೇ ಪ್ಯಾರೋ, ಪ್ರೀತಿಯ ಇಲಿಗಳೇ. ಯಾಕೆ ಹೇಳ್ತಿದೆ ಪ್ರೀತಿಯ ಇಲಿಗಳೇ? ಬೆಕ್ಕಿನ ಆಹಾರವೇ ಇಲಿಗಳು ಅಲ್ವಾ? ಹಾಗಾಗಿ ಅಲ್ಲಿ ಏನಂತ ಹೇಳುತ್ತೆ? ಪ್ರೀತಿಯ ಇಲಿಗಳೇ, ಪಾಪ ಕಿಯೇ ಮೈನೆ ಹಜಾರೋ, ನಾನು ಬಹಳಷ್ಟು ಕರ್ಮ ಮಾಡಿಬಿಟ್ಟಿದ್ದೀನಿ, ಬಹಳಷ್ಟು ಪಾಪ ಮಾಡಿದ್ದೀನಿ ನಾನು. ಹಾಗಾಗಿ ನಾನು ಎಲ್ಲಿಗೆ ಹೊರಡ್ತಾ ಇದ್ದೀನಿ? ಪ್ರಯಾಗಗೆ ಹೊರಡ್ತಾ ಇದ್ದೀನಿ. ಏನು ಪಾಪ ಮಾಡಿದೆ ಅದು? ಇಲಿಗಳನ್ನು ತಿನ್ನುತ್ತಲ್ಲ, ಅದೇ ಇಲ್ಲಿ ಪಾಪಕರ್ಮ ಅಂತ ಅದು ಹೇಳ್ತಾ ಇರೋದು. ಸಾಮಾನ್ಯವಾಗಿ ಪ್ರಕೃತಿ ಸಮತೋಲನ ಆಗಬೇಕು ಅಂದರೆ ಒಂದು ಜೀವಿ ಮತ್ತೊಂದು ಜೀವಿಯನ್ನು ಅಂದರೆ ದಾಳಿ ಮಾಡಿ ತಿನ್ನುತ್ತೆ, ಹೌದಲ್ವಾ? ಜಿಂಕೆಯನ್ನು ಹುಲಿ, ಸಿಂಹ, ಚಿರತೆಗಳು ತಿನ್ನುತ್ತೆ, ಹಾಗೆ ಸಮತೋಲನ ಕಾಪಾಡಲಿಕ್ಕೆ. ಆದರೆ ಇಲ್ಲಿ ಬೆಕ್ಕು ಏನು ಮಾಡ್ತಿದೆ? ರೂಪ ಬದಲಾವಣೆ ಮಾಡಿಕೊಂಡು ಇಲಿಗಳಿಗೆ ಒಪ್ಪಿಸ್ತಾ ಇದೆ, ನಾನು ಬದಲಾಗಿದ್ದೀನಿ ಅಂತೇಳಿ. ಚೂಹೋನ್ ಸೆ ಬೋಲಿ ಹೇ ಪ್ಯಾರೋ, ಇಲಿಗಳಿಗೆ ಹೇಳುತ್ತೆ ಬೆಕ್ಕು ಏನಂತ? ಪ್ರೀತಿಯ ಇಲಿಗಳೇ, ಪಾಪಕಿಯೇ ಮೈನೆ ಹಜಾರು, ನಾನು ಇಲಿಗಳನ್ನು ತಿಂತಾ ಇದ್ನಲ್ಲ, ಪಾಪಕರ್ಮ ಮಾಡಿಬಿಟ್ಟಿದ್ದೀನಿ ನಾನು ಬಹಳಷ್ಟು. ಈಶ್ವರ ಕ ಜಪ ಕರ್ಕೆ ನಾಮ್, ಪಾಪಕರ್ಮಗಳನ್ನು ಮಾಡಿದ್ದೀನಲ್ಲ, ಹಾಗಾಗಿ ನಾನು ದೇವರ ಹೆಸರನ್ನು ತಗೊಂಡು ಈಶ್ವರನ ನಾಮಸ್ಮರಣೆ ಮಾಡ್ತಾ ಛೋಡ್ ದಿಯಾ ಚೂಹೆ ಖಾನೆ ಕಾ ಕಾಮ್, ದೇವರ ನಾಮಸ್ಮರಣೆ ಮಾಡ್ತಾ ಈಶ್ವರನ ನಾಮಸ್ಮರಣೆ ಮಾಡ್ತಾ ನಾನು ಇಲಿಗಳನ್ನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಯಾವುದು ಹೇಳ್ತಾ ಇದೆ ಇದು? ಬೆಕ್ಕು ಇಲಿಗಳಿಗೆ ಹೇಳ್ತಾ ಇದೆ. ಅಬ್ ತುಮ್ ಚಲೋ ಮೇರೆ ಸಾಥ್, अब तुम चलो मेरे साथ, इसलिए सब मेरे साथ चलिए. नहाकर प्रयाग में लौटेंगे साथ, वहाँ पर जाकर नहाकर अपने पापों को मिटाकर वापस लौटेंगे. चूहे छोड़कर सोच विचार, चूहे सोच विचार छोड़कर चलने लगे होकर तैयार. चूहे सोच विचार छोड़कर बिल्ली के साथ चलने के लिए तैयार होने लगे. ಅಬ್ ತುಮ್ ಚಲೋ ಮೇರೆ ಸಾಥ್, ಬೆಕ್ಕು ಏನು ಉಪಾಯ ಮಾಡುತ್ತೆ? ತಾನು ಎಲ್ಲಿಂದಲೋ ಒಂದು ಜಪಮಣಿ ಮಾಲೆ ಹಾಕ್ಕೊಳ್ತು ಕೊರಳಿಗೆ, ವಿಭೂತಿಯನ್ನು ಭಸ್ಮವನ್ನು ದೇಹದ ತುಂಬ ಹಚ್ಕೊಳ್ತು. ಜೊತೆಗೆ ಇಲಿಗಳಿಗೆ ಏನಂತ ಹೇಳುತ್ತೆ? ನಾನು ತುಂಬ ಪಾಪ ಮಾಡಿದ್ದೀನಿ, ಕರ್ಮ ಮಾಡಿದ್ದೀನಿ, ಅದನ್ನೆಲ್ಲ ನಾನು ನೀಗಿಸ್ಕೋಬೇಕು, ಹಾಗಾಗಿ ನಾನು ಪ್ರಯಾಗ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಈಶ್ವರನ ಹೆಸರು ಹೇಳ್ತಾ, ಈಶ್ವರನ ನಾಮಸ್ಮರಣೆ ಮಾಡ್ತಾ ಇಲಿಗಳನ್ನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಇಲಿಗಳಿಗೆ ನಂಬಿಕೆ ಬರುವ ರೀತಿಯಲ್ಲಿ ಬೆಕ್ಕು ಹೇಳ್ತಾ ಹೋಯ್ತು. ಹಾಗಾಗಿ ಅಬ್ ತುಮ್ ಚಲೋ ಮೇರೆ ಸಾಥ್, ಹಾಗಾಗಿ ನೀವು ನನ್ನ ಜೊತೆಗೆ ಬಂದುಬಿಡ್ರಿ ಅಂತೇಳ್ಬಿಟ್ಟು ಬೆಕ್ಕು ಇಲಿಗಳಿಗೆ ಕರಿತಾ ಇದೆ. ನಹಕರ್ ಪ್ರಯಾಗ ಮೇ ಲೌಟೆಂಗೆ ಸಾಥ್, ಪ್ರಯಾಗನ ಸ್ಥಳ ಏನಿದೆ, ನದಿಗಳ ಸಂಗಮದ ಸ್ಥಳ ಏನಿದೆ, ಅಲ್ಲಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ವಾಪಸ್ ಒಟ್ಟಿಗೆ ಬರೋಣಂತೆ ಅಂತೇಳ್ಬಿಟ್ಟು ಇಲಿಗಳಿಗೆ ಬೆಕ್ಕು ಹೇಳ್ತಾ ಇದೆ. ಚೂಹೆ ಚೋಡ್ಕರ್ ಸೋಚ್ ವಿಚಾರ್, ಇಲಿಗಳು ಏನು ಮಾಡಿಬಿಡ್ತವೆ? ಆ ಬೆಕ್ಕಿನ ಹಾವಭಾವ, ಅದು ದೈಹಿಕವಾಗಿ ಬದಲಾಗಿರೋ ರೀತಿ,
ಜಪಮಣಿ ಮಾಲೆ ಹಾಕ್ಕೊಂಡಿತ್ತು, ವಿಭೂತಿ ಧರಿಸ್ಕೊಂಡಿತ್ತು. ಹಾಗಾಗಿ ಇಲಿಗಳಿಗೆ ಏನಂತ ಹೇಳ್ತು, ನಾನು ಈಶ್ವರನ ನಾಮಸ್ಮರಣೆ ಮಾಡ್ತಾ ಇಲಿಗಳನ್ನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತು. ಹಾಗಾಗಿ ಇಲಿಗಳೇನಾಗ್ತವೆ, ನಂಬಿ ಬಿಡ್ತವೆ ಯಾರ ಮಾತನ್ನ, ಬೆಕ್ಕಿನ ಮಾತನ್ನ. ಚೂಹೆ ಚೋಡ್ಕರ್ ಸೋಚ್ ವಿಚಾರ, ಆ ಇಲಿಗಳು ಸ್ವಲ್ಪನೂ ವಿಚಾರ ಮಾಡೋದೇ ಇಲ್ಲ, ನಂಬಿ ಬಿಡ್ತವೆ, ಬೆಕ್ಕು ಹೇಳಿದ ಮಾತನ್ನ ನಂಬಿ ಬಿಡ್ತವೆ. ಚಲ್ಲೆ ಲಗೆ ಹೋಕರ್ ತಯಾರ್, ಆ ಇಲಿಗಳೆಲ್ಲ ಒಟ್ಟಾಗಿ ಬೆಕ್ಕಿನ ಜೊತೆಗೆ ಹೊರಡೋದಕ್ಕೆ ಸಿದ್ಧವಾಗ್ತವೆ. बिल्ली ने चूहों को खा लिया, भरपेट खाकर आराम लिया, अजी शत्रु को मित्र ना मानो, उसका कहना कभी ना मानो. बिल्ली ने चूहों को खा लिया, भरपेट खाकर आराम लिया. भरपेट ಹೊಟ್ಟೆ ತುಂಬ, ಭರ್ಪೇಟ್ ಹೊಟ್ಟೆ ತುಂಬ. ಹೊಟ್ಟೆ ತುಂಬ. ಆರಾಮ್ ವಿಶ್ರಾಂತಿ. ಆರಾಮ್ ವಿಶ್ರಾಂತಿ. ಲೌಟ್ನ ಅಥವಾ ಲೌಟೆಂಗೆ, ಲೌಟ್ನ ಹಿಂದಿರುಗು. बिल्ली ने चूहों को खा लिया, थोड़ी दूर जाने के बाद बिल्ली चूहों को खा लिया. भरपेट खाकर आराम लिया, चूहों को खाकर भरपेट बनकर चूहों को भरपेट खाकर वहीं पर आराम किया. इससे हमें क्या पता चलता है, इस कविता से हमें क्या सीख मिलती है? अजी शत्रु को मित्र ना मानो, उनका कहना कभी ना मानो. ಈ ಇಡೀ ಕವಿತೆಯಿಂದ ಏನು ನಮಗೆ ಗೊತ್ತಾಗುತ್ತೆ, ಈ ಕವಿತೆಯ ಮೂಲಕ ಶತ್ರುಕೋ ಮಿತ್ರನ ಮಾನೋ ಉಸ್ಕ ಕಹನ ಕಬಿನ ಮಾನೋ. ಶತ್ರುವನ್ನು ಯಾವಾಗೂ ನಾವು ಮಿತ್ರ ಅಂದರೆ ಸ್ನೇಹಿತನ ರೀತಿ ನೋಡ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಯಾವಾಗಿದ್ರೂ ಶತ್ರುವೇ, ಹೌದಲ್ವಾ? ಬಣ್ಣದ ಮಾತಾಡಿದಷ್ಟಕ್ಕೆ, ಬಣ್ಣಗಳಿಂದ ಮಾತಾಡಿದಷ್ಟಕ್ಕೆ ನಾವು ಒಪ್ಲಿಕ್ಕೆ ಸಾಧ್ಯ ಆಗಲ್ಲ. ಶತ್ರು ಯಾವಾಗಲೂ ಶತ್ರುವೇ. ಶತ್ರುವನ್ನು ಮಿತ್ರು ಅಂತ ಅನ್ಕೊಂಡ್ಬಿಟ್ರೆ, ಆತ ನಮ್ಮ ಮಿತ್ರ ಅಥವಾ ಸ್ನೇಹಿತ ಅನ್ಕೊಂಡ್ಬಿಟ್ರೆ ಏನಾಗುತ್ತೆ, ಆ ಮಾತನ್ನು ಒಪ್ಕೊಂಡ್ಬಿಟ್ರೆ ಕೊನೆಗೆ ನಮ್ಮ ಜೀವಕ್ಕೆ ಆಪತ್ತು ಆಗಬಹುದು ಅನ್ನೋದು ಈ ಕವಿತೆಯ ಒಂದು ಸಂದೇಶ. ಅರ್ಥ ಆಯ್ತಲ್ಲ ಮಕ್ಕಳೇ? ಬೆಕ್ಕು ಏನು ಮಾಡ್ತು, ಎಲ್ಲಿಂದಲೋ ಒಂದು ಜಪಮಣಿ ಮಾಲೆಯನ್ನು ಹಾಕ್ಕೊಂಡ್ಬಂತು, ಕೊರಳಿಗೆ ಹಾಕ್ಕೊಳ್ತು, ಜೊತೆಗೆ ವಿಭೂತಿ ಭಸ್ಮವನ್ನು ಧರಿಸ್ಕೊಳ್ತು. ಎಲ್ಲಿಗೆ ಹೊರಡ್ತು? ಪ್ರಯಾಗ್ ಅಂದರೆ ಪುಣ್ಯ ನದಿಗಳ ಸಂಗಮ ಕ್ಷೇತ್ರಕ್ಕೆ ಹೊರಡುತ್ತೆ. ಹೊರಡೋದಿಲ್ಲ, ಹೊರಡೋ ರೀತಿ ನಟನೆ ಮಾಡುತ್ತೆ. ಅಲ್ಲಿ ಇಲಿಗಳಿಗೆ ಏನಂತ ಹೇಳುತ್ತೆ, ನಾನು ಬಹಳಷ್ಟು ಪಾಪಕರ್ಮಗಳನ್ನು ಮಾಡಿದ್ದೇನೆ, ಹಾಗಾಗಿ ಆ ಪಾಪಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೆ ಅಥವಾ ಆ ಪಾಪಕರ್ಮದಿಂದ ವಿಮುಕ್ತಿ ಹೊಂದೋದಕ್ಕೆ ಈಶ್ವರನ ನಾಮಸ್ಮರಣೆ ಮಾಡ್ತಾ ಇಲಿಗಳನ್ನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ ನಾನು ಅಂಥೇಳಿ ಯಾರಿಗೆ ನಂಬಿಕೆಯನ್ನು ಹುಟ್ಟಿಸ್ತು? ಇಲಿಗಳಿಗೆ. ಹಾಗಾಗಿ ಇಲಿಗಳನ್ನು ಏನು ಮಾಡುತ್ತೆ ಬೇಕು, ತನ್ನ ಜೊತೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರೆಯುತ್ತೆ. ಇಲಿಗಳು ಏನು ಮಾಡ್ತವೆ, ಆ ಬೆಕ್ಕಿನ ಹಾವಭಾವ ಅದು ದೈಹಿಕವಾಗಿ ಬದಲಾವಣೆ ಆಗಿತ್ತಲ್ಲ, ವಿಭೂತಿ ಧರಿಸಿತ್ತು, ಜಪಮಣಿ ಮಾಲೆ ಹಾಕಿತ್ತು, ತುಂಬ ಚೆನ್ನಾಗಿ ಮಾತಾಡ್ತು, ಜೊತೆಗೆ ಏನಂತ ಹೇಳ್ತು, ಈಶ್ವರನ ನಾಮಸ್ಮರಣೆ ಮಾಡಿಬಿಟ್ಟು ನಾನು ಇಲಿಗಳನ್ನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತು. ಹಾಗಾಗಿ ಆ ಬೆಕ್ಕಿನ ಮೇಲೆ ನಂಬಿಕೆ ಇಟ್ಟು ಇಲಿಗಳೇನು ಮಾಡ್ತವೆ, ಬೆಕ್ಕಿನ ಜೊತೆಗೆ ಹೊರಡುತ್ತವೆ. ಆದರೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗೆ ಆ ಬೆಕ್ಕು ಏನು ಮಾಡುತ್ತೆ, ಇಲಿಗಳನ್ನೆಲ್ಲ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡು ಅಲ್ಲೇ ವಿಶ್ರಾಂತಿಯನ್ನು ಪಡೆಯುತ್ತೆ. ಹಾಗಾದರೆ ಆ ಇಡೀ ಕವಿತೆಯ ಸಂದೇಶ ಏನು? ಈ ಕವಿತೆ ಮೂಲಕ ನಮಗೆ ಏನು ಪಾಠ ಸಿಗುತ್ತೆ ಅಂದರೆ, ಶತ್ರುಗಳನ್ನು ಯಾವತ್ತೂ ನಾವು ಮಿತ್ರರು ಅಥವಾ ಸ್ನೇಹಿತರು ಅಂತ ಅನ್ಕೋಬಾರ್ದು, ಹೌದಲ್ವಾ? ಆ ರೀತಿ ಏನಾದರೂ ಶತ್ರುಗಳನ್ನು ನಮ್ಮ ಮಿತ್ರರು ಅಂತ ಅಂದ್ಕೊಂಡ್ಬಿಟ್ರೆ ಜೀವಕ್ಕೆ ಆಪತ್ತು ಬರಬಹುದು ಅನ್ನೋದು ಈ ಕವಿತೆಯ ಸಂದೇಶ. ಹಾಗಾಗಿ ಇಲ್ಲಿ ಇಲಿಗಳು ಬೆಕ್ಕಿನ ಮಾತು ನಂಬಿದ್ದಕ್ಕೆ ಇಲಿಗಳು ತನ್ನ ಪ್ರಾಣವನ್ನು ಕಳ್ಕೋಬೇಕಾಯಿತು, ಹೌದಲ್ವಾ ಮಕ್ಕಳೇ? ಇಲ್ಲಿ ಕೆಲವೊಂದು ಶಬ್ದಗಳಿದೆ, ಅವುಗಳ ಬಗ್ಗೆ ನೋಡೋಣಂತೆ. ಮಾಲಾ ಏಕವಚನ, ಮಾಲಾಯೇ ಬಹುವಚನ. ಮಾಲಾ ಮಾಲಾಯೇ. ಚೂಹ ಇಲಿ, ಚೂಹೆ ಇಲಿಗಳು. पाप पुण्य, विलोम शब्द है पुण्य.
ಪಾಪ पुण्य। शत्रु विलोम शब्द है मित्र, शत्रु मित्र। ಅರ್ಥ ಆಯ್ತಲ್ವಾ ಮಕ್ಕಳೇ? ದೈಹಿಕವಾಗಿ ಬದಲಾದರೆ ಸಾಲದು, ಮಾನಸಿಕವಾಗೂ ಬದಲಾವಣೆ ಆಗಬೇಕು, ಇಲ್ದಿದ್ರೆ ವೈರಿಗಳ ಹತೋಟಿಗೆ ನಾವು ಬಂದ್ಬಿಡ್ತೀವಿ ಅನ್ನೋದು ಈ ಕವಿತೆಯ ಮೂಲಕ ಸಂದೇಶವನ್ನು ನೀಡಲಾಗಿದೆ। ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಮಕ್ಕಳೇ अध्यापन संकेतದಲ್ಲಿ, छात्रों द्वारा घरेलू तथा जंगली जानवरों के बारे में एक परियोजना तैयार करवाइए ಅಂತ ಇದೆ। ಅಂದ್ರೆ ಇಲ್ಲಿ ಮನೆಯಲ್ಲೇ ಸಾಕ್ತಕ್ಕಂಥ ಪ್ರಾಣಿಗಳು ಯಾವುವು, ಜೊತೆಗೆ ಕಾಡುಗಳಲ್ಲಿ ಬೆಳೀತಕ್ಕಂಥ ಪ್ರಾಣಿಗಳು ಯಾವುವು ಅಂತೇಳಿ ನೋಡಬೇಕು। ಜಂಗ್ಲಿ ಜಾನ್ವರ್ ಕಾಡು ಪ್ರಾಣಿಗಳು, घरेलू जानवर ಮನೆಯಲ್ಲೇ ಸಾಕ್ತಕ್ಕಂಥ ಪ್ರಾಣಿಗಳು। घरेलू जानवर, घरेलू जानवर। खरगोश, ಖರ್ಗೋಶ್ ಅಂದರೆ ಮೊಲ, ಕೆಲವರು ಮೊಲಗಳ ಸಾಕಾಣಿಕೆ ಮಾಡ್ತಾರೆ। ಬಿಲ್ಲಿ, ಬೆಕ್ಕು, ಕುತ್ತ, ನಾಯಿ, ಮುರ್ಗ ಅಥವಾ ಮುರ್ಗಿ, ಕೋಳಿ ಅಥವಾ ಹುಂಜ, ಬಕ್ರಿ, ಇವುಗಳನ್ನು ಮನೆಯಲ್ಲೇ ನಾವು ಸಾಕ್ತೀವಿ। ಇನ್ನು ಕಾಡು ಪ್ರಾಣಿಗಳು ಯಾವುವು? ಜಂಗ್ಲಿ ಜಾನ್ವರ್, जंगली जानवर। हाथी, आने, बाघ, हुली, शेर, सिंह, भालू, करड़ी, हिरन, जिंके। ಮನೆಯಲ್ಲಿ ಸಾಕ್ತಕ್ಕಂಥ ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳನ್ನು ಎರಡು ಭಾಗಗಳಾಗಿ ಬರೆದಿದ್ದೀನಿ। ಬಿಲ್ಲಿ ಚಲಿ ಪ್ರಯಾಗ್ನಹನೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ।